पूर्वादर्शा प्रवर्तते उत्तिष्ठ नरशार्दूल कर्तव्यं दैवमार्गिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणे नमोस्तुते जय नीडु बनशङ्करी ताये वर नीडु अभयङ्करी जय नीडु बनशङ्करी ताये वर नीडु अभयङ्करी राजराजेश्वरी जय नीडु बनशङ्करी ताये वर नीडु
ಜಗನ್ಮಾತೆ, ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ಪರಿಪಾಲಿಸು ತಾಯಿ ಜಗನ್ಮಾತೆ. ಗಂಗಾ, ಅಮ್ಮನ ಪೂಜೆ ಮುಗೀತೆ? ಹೌದು ಬನ್ನಿ ಮಾವ, ಅಮ್ಮನ ಪೂಜೆ ಮಾಡ್ತಾ ಇದ್ದೆ. ಯಾಕೆ ಮಾವ, ನಿಮಗೇನಾದ್ರೂ ಹೊಟ್ಟೆ ಹಸ್ತೈತೇನು? ಹಸದಿಲ್ವಾ ಗಂಗಾ? ಅಮ್ಮನ ಹತ್ರ ಏನು ಬೇಡಿಕೊಂಡೆ? ಮಾವ, ಸತ್ತು ಹೋದ ನನ್ನ ತಂದೆ ತಾಯಿ, ನಾವು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡ್ವಿ. ಆದರೆ ಸೋದರ ಮಾವನಾದ ನೀನು ಈ ಅಣ್ಣ ತಂಗಿಂದ್ರನ್ನ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮನ್ನ ಸಾಕಿ ಸಲುವಿದೆಯಾ? ನಿನ್ನ ಯೋಗಕ್ಷೇಮದ ಬಗ್ಗೆ ವಿಚಾರಿಸದೆ ಆ ದೇವರಲ್ಲಿ ಮತ್ಯಾವ ವರವನ್ನ ಬೇಡಿಕೊಳ್ಳಲಿ ಮಾವ ನಾನು? ಗಂಗಾ, ಸತ್ತು ಹೋದ ನಿನ್ನ ತಾಯಿ ತಂದೆ ನೆನಪನ್ನು ತೆಗೆದು ಮತ್ತೆ ನನ್ನ ದುಃಖದ ಸಾಗರಲ್ಲಿ ತಳ್ಳಬೇಡಮ್ಮ, ತಳ್ಳಬೇಡ. ಇಲ್ಲ ಮಾವ, ಸತ್ತು ಹೋದ ನನ್ನ ತಂದೆ ತಾಯಿಗಿಂತ ಚಿಂತೆ ನಿನ್ನ ಚಿಂತೆಗೆ ಬೇರೆ ಐತಿ ಅಂತ ನನಗೆ ಗೊತ್ತೈತಿ ಮಾವ, ಗೊತ್ತೈತಿ. ಅದೇನು ಗೊತ್ತೈತಿ ಗಂಗಾ, ಅದೇನು ಗೊತ್ತೈತಿ? ಮಾವ, ಚಿಕ್ಕ ವಯಸ್ಸಿನಲ್ಲಿ ಕಳೆದು ಹೋದ ನಿಮ್ಮ ತಮ್ಮ ಅಂದ್ರೆ ನನ್ನ ಚಿಕ್ಕ ಸೋದರ ಮಾವ ಸೂರ್ಯ, ಅವನ ಸಲುವಾಗಿ ಅಲ್ವೇ ನೀವು ಚಿಂತೆ ಮಾಡ್ತಿರುವುದು? ಗಂಗಾ, ಕಳೆದು ಹೋದ ನನ್ನ ತಮ್ಮ ಸೂರ್ಯನ ನೆನಪು ತೆಗೆದು ಮತ್ತೆ ನನ್ನ ದುಃಖದ ಸಾಗರದಲ್ಲಿ ತಳ್ಳಬೇಡಮ್ಮ, ತಳ್ಳಬೇಡ. ನನ್ನ ತಂದೆ ತಾಯಿಯನ್ನು ಕೊಂದು ನನ್ನ ತಮ್ಮನನ್ನು ಹೊತ್ತೊಯ್ಯಬೇಕಾದರೆ ಈ ದುಷ್ಟ ಶ್ರೀಮಂತ ಸುಳೆ ಮಕ್ಕಳೇ ಕಾರಣಮ್ಮ, ಸುಳೆ ಮಕ್ಕಳೇ ಕಾರಣ. ನಮ್ಮಂತ ಬಡ ರೈತರನ್ನು ಕಾಯುವ ಆ ನರೇಂದ್ರ ಮೋದಿ ಅವರ ಆಶೀರ್ವಾದ ಇರೋ ತನಕ ನಮ್ಮ ಬಡವರಿಗೆ ಏನೂ ಆಗೋದಿಲ್ಲಮ್ಮ, ಏನೂ ಆಗೋದಿಲ್ಲ. ಅವರು ಕೊಡುವಂತ 3 ತಿಂಗಳಿಗೆ 2,000 ರೂಪಾಯಿ ಅಂತ ನಮ್ಮ ಗೊಬ್ಬರ ಬೀಜ ಆಗುತ್ತದೆ ಅಮ್ಮ, ಆಗುತ್ತದೆ. ಅಂತ ಪುಣ್ಯಾತ್ಮನಿಗೆ ನಾವು ಎಲ್ಲರೂ ನಮಿಸೋಣ ಅಮ್ಮ, ನಮಿಸೋಣ. ಹೋಗ್ಲಿ ಬಿಡಿ ಮಾವ, ಅಂತ ದುಷ್ಟರನ್ನ ನೆನಪಿಸ್ಕೊಂಡು ನಿಮ್ಮ ಆರೋಗ್ಯವನ್ನ ಯಾಕೆ ಹಾಳು ಮಾಡ್ಕೊಳ್ತೀರಾ? ಮಾವ ನೋಡಲಿ, ನೆನೆಸೋಷ್ಟರಲ್ಲಿ ಅನ್ನ ಬಂದೇ ಬಿಟ್ಟ. ಎಲ್ಲ ಪೂಜ್ಯರಿಗೂ ಪ್ರಣಾಮಗಳು. ಸೂರ್ಯಂ ಚಂದ್ರಂ ಶಿವಂ ಗೋಕರ್ಣೇಶ್ವರಂ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾನಾತ್ಮಂ ಸುಜಾಮ್ಯಾಂ ಪರಿತ್ರಾಣಾಯ ಸಾಧುನಂ ವಿನಾಶಾಯ ಚ ದೃಷ್ಟನಾತನಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅಧರ್ಮಿಯರ ಕೈಯಲ್ಲಿ ಅಧಿಕಾರ ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತಿದೆ ಎಲ್ಲ ನಿಮಗೆಲ್ಲರಿಗೂ. ಗೊತ್ತು ಇರೋದಿಲ್ಲ, ಹೇಳುತ್ತೇನೆ ಕೇಳಿ. ವೃದ್ಧರು ತೀರಿ ಹೋಗುತ್ತಾರೆ, ವಯಸ್ಕರು ನಿರುಸ್ತಕರಾಗುತ್ತಾರೆ, ಇನ್ನು ಯುವಕರು ಏನಾಗುತ್ತಾರೆ ಗೊತ್ತಾ? ಎಲ್ಲ ಯುವಕರು ನೀವು ನಿರುಸ್ತಕರಾಗುತ್ತೀರಿ. ಅಧರ್ಮಿಯರಿಗೆ ಅಧಿಕಾರ ಕೊಟ್ಟವರು ನೀವೇ ತಾನೇ. ಅಂತ ಅಧರ್ಮಿಯರು ಪಾಪವನ್ನ ಮಾಡುತ್ತಿರುವ ಅರ್ಧ ಪಾಲು ಪಾಪ ನಿಮಗೆ ಬಂದೇ ಬರುತ್ತದೆ. ಯಾಕಂತ ನಿಮಗೆ ಗೊತ್ತಿದೆಯಾ? ಅವರನ್ನು ಆ ಸ್ಥಾನಕ್ಕೆ ಓದು ಕುರ್ಚಿಯಲ್ಲಿ ಕೂಡಿಸಿರುವಿರಲ್ಲ, ಅದು ನಿಮ್ಮ ತಪ್ಪು. ಅವರು ಮಾಡ್ತಾ ಇರೋ ಅಧರ್ಮದಲ್ಲಿ ಅರ್ಧ ಪಾಲು ನಿಮಗೆ ಸೇರುತ್ತದೆ. ಅವರ ಸಂಹಾರಕ್ಕಾಗಿಯೇ ಶ್ರೀಕೃಷ್ಣ 100 ವರ್ಷಗಳಿಗೊಮ್ಮೆ ಈ ಭೂಮಿ ಮೇಲೆ ಅಂದರೆ ಜನ್ಮ ತಾಳಿ ಬಂದೇ ಬರುತ್ತಾನೆ. ಯಾರ ತರ ಅಂತ ಆದ್ರೂ ಯಾರಾದ್ರೂ ಯೋಚಾರ ಮಾಡಿದ್ದೀರಾ ಮನಸ್ಸಿನಲ್ಲಿ? ಭಾರತದ ಪ್ರಧಾನ ಮಂತ್ರಿಗಳಾದ ನರೇಂದ್ರ ದಾಮೋದರ್ ದಾಸ್ ಮೋದಿ ತರ ಬಂದು ಅಧರ್ಮಿಯರಿಗೆ ಏಟ್ ಮೇಲೆ ಏನು ಕೊಡ್ತಾ
ಬರ್ತಾನೆ ಇರ್ತಾನೆ. ಅಧರ್ಮೀಯರೆಲ್ಲರೂ ಏನ್ ಮಾಡ್ಬೇಕು? ದುಃಖದಿಂದ ಆಹ್ವಾನಿಸಲೇಬೇಕು, ದುಃಖ ಪಡಲೇಬೇಕು. ಇದು ಈಗ ನಡೀತಾ ಇರೋದು ಡೆಲ್ಲಿ ಸರ್ಕಾರ. ಗೊತ್ತು ತಾನೇ, ಡೆಲ್ಲಿಯಲ್ಲಿ ಗುಡುಗುದ್ರೆ ಏನಾಗುತ್ತಾ ಅಂತೆ ಗೊತ್ತಿದೆಯಾ? ಒಂದಲ್ಲ, ಎರಡಲ್ಲ, ಐದಲ್ಲ, ಹತ್ತಲ್ಲ, ಸತತವಾಗಿ 15 ವರ್ಷ ರಾಜಾಡಳಿತ ಮಾಡ್ತಕ್ಕಂತ ನರೇಂದ್ರ ಮೋದಿ ಅವರಿಗೆ ಜಯವಾಗಲಿ. ನೋವು ಕೊಟ್ಟವರ ನೋವನ್ನು ಮಾತ್ರ ಮರ್ತಾ ಇದ್ದೀನಿ. ನೋಯಿಸಿದ ರಂಡ ಮಕ್ಕಳು, ಸೋಳ ಮಕ್ಕಳನ್ನ ಇನ್ನು 12 ವರ್ಷ ಸಮಯ ಕೊಟ್ಟಿದ್ದೀನಿ. ಆ ಸಮಯಕ್ಕೋಸ್ಕರ ತಾನೇ ಕಾಯಲೇಬೇಕು. ಗಂಗಾ, ಹೇಳು ಆ ನಿಮ್ಮ ಹೋಗ್ಯ ಸಾಹುಕಾರನಿಗೆ, ಇಲ್ಲದಿದ್ದರೆ ಎಲ್ಲಿ ಬಿಡುತ್ತಾರೋ ಅಲ್ಲಿ ಬಿಡಬೇಕಾಗುತ್ತೆ. ಎಚ್ಚರ. ಹಾ ವಿರೂಪಾಕ್ಷಿ, ನೀನಿನ್ನು ಹೋಗ್ಲಿಲ್ಲೇನು? ಇಲ್ಲಪ್ಪ ಶ್ರೀಕಾಂತ, ನಿಮ್ಮ ಮಾವ ಚಂದ್ರು ಬರ್ತಾನಲ್ಲ, ಅದಕ್ಕೆ ಅವನ ಹಾದಿ ಕಾಯ್ತಾ ಇದ್ದೆ ಅಷ್ಟೇ. ಹಾ, ಚಂದ್ರು ಪಾಸಾಗಿ ಬಂದೇ ಬರುತ್ತಾನೆ, ಅದರ ಚಿಂತೆ ನೀ ಯಾಕೆ ಮಾಡುತ್ತೀಯ ವಿರೂಪಾಕ್ಷಿ? ಶ್ರೀಕಾಂತ್, ನಾ ಪಾಸ್ ಆಗೋ ವಿಚಾರ ಮಾಡಾಕತ್ತಿಲ್ಲಪ್ಪ. ಅವ ಯಾವಾಗ ಒಂದು ದೊಡ್ಡ ನೌಕರಿ ಹಿಡಿದು ದೊಡ್ಡ ವ್ಯಕ್ತಿಯಾಗಿ ಅಣ್ಣನ ಆಸೆ ಈಡೇರಿಸುತ್ತಾನೆ ಎಂದು ಕಾಯ್ತಾ ಇದ್ದೇನೆ ಅಷ್ಟೇ. ಚಂದ್ರು ಪಾಸ್ ಆಗುತ್ತಾನೆ ಅಂತ ಕನಸು ಕಾಣ್ತಾ ಇದೀಯಾ? ನಾನು ಪಾಸು ಆಗಿ ಈ ಊರ ಜನರ ಸೇವೆ ಮಾಡಲು ಬಂದೇ ಬರುತ್ತಾನೆ ಎಂದು ಬಂದ ಮೇಲೆ ಎಲ್ಲ ನಮ್ಮ ದೋಸ್ತರನ್ನು ಕರೆಸಿ ಡಿಜೆ ಹಚ್ಚಿ ಮೆರವಣಿಗೆ ಮಾಡುತ್ತೇನೆ. ನೋಡು, ನಾ ಹೇಗ್ ಮಾತು ನಿಜ ತಾನೆ. ಅಷ್ಟರಲ್ಲಿ ಚಂದ್ರು ಬಂದೇ ಬಿಟ್ಟ. ಅಣ್ಣ, ಬಾ ಚಂದ್ರು, ಇಷ್ಟೇಕೆ ಲೇಟು? ಎಲ್ಲಣ್ಣ, 4-5-6 ವರ್ಷಗಳಿಂದ ಕೂಡಿ ಓದಿದ ನನ್ನ ಎಲ್ಲ ಸ್ನೇಹಿತರು ಬಂದಿದ್ದರು. ಅದರಲ್ಲಿ ನನ್ನ ರಿಸಲ್ಟ್ ಹಾ ಚಂದ್ರು, ನಿನ್ನ ರಿಸಲ್ಟ್ ಫೇಲ್ ಆಯ್ತಾ ಚಂದ್ರು? ಚೇಚೆ ಶ್ರೀಕಾಂತ್, ಈ ನನ್ನ ಅಣ್ಣ ಕಷ್ಟಪಟ್ಟು ದುಡಿದು ಕುಲುಮೆಯಲ್ಲಿ ಕೆಲಸ ಮಾಡಿ ಶಂಗಾ ಮಿಲ್ಲಲ್ಲಿ ಮ್ಯಾನೇಜರ್ ಆಗಿ ಕಷ್ಟಪಟ್ಟು ಓದಲು ಹಚ್ಚಿದಾಗ ನಾನು ಫೇಲ್ ಆಗುವುದೇ? ಚೇಚೆ, ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೇನೆ. ನೋಡಿದ್ಯಾ ಗಂಗಾ, ನನ್ನ ತಮ್ಮ ತುಂಬಾ ಶಾಣೆ ಅದಾನ. ನಡಿ, ಅವಂಗ ಊಟಕ್ಕೆ ಹಾಕೊಡ್ ನಡಿ. ಮಾವ, ಬನ್ನಿ ಹಾಗಾದ್ರೆ ಎಲ್ಲರೂ ಸೇರಿ ಊಟ ಮಾಡೋಣ. ನಡ್ರಿ, ಹಂಗಾದ್ರೆ ಹೋಗೋಣ. ಹಾ, ನಿಂದ್ರು ವಿರೂಪಾಕ್ಷಿ. ನಮ್ಮದು ಸ್ವಲ್ಪ ಸೊಸೈಟಿಯಲ್ಲಿ ಪಾವತಿ ಮಾಡಬೇಕಾಗಿದೆ. ನಾವು ಬಂದು ಊಟ ಮಾಡುತ್ತೇವೆ, ಹೋಗುವೆ. ತಮ್ಮ ಶ್ರೀಕಾಂತ್, ಚಂದ್ರು, ನೀವು ಓದಿದ ವಿದ್ಯಾಭ್ಯಾಸ ಹೆಂಗಾಯ್ತಪ್ಪ? ಅಣ್ಣ, ಚೆನ್ನಾಗಿ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿ ಓದಿದ್ದೇನಣ್ಣ. ಆಯ್ತು ಶ್ರೀಕಾಂತ್, ನಾನು ಸೊಸೈಟಿಯಲ್ಲಿ ಒಂದು ಸ್ವಲ್ಪ ಹಣ ತುಂಬುದಿದೆ, ತುಂಬಿ ಬರ್ತೇನೆ, ಆಯ್ತಾ? ನೀವು ಜಳಕ ಮಾಡಿ ಊಟ ಮಾಡಿ ರೆಸ್ಟ್ ತಗೋ. ಹೋಗಿ ಬಾ ಅಣ್ಣ. ಮಾವ, ಗಂಗಾ, ಯಾಕೆ ನಾನು ಇಲ್ಲೇ ನಿಂತಿರುವಾಗ ಒಬ್ಬಳೇ ಹೋಗ್ತಾ ಇರುವೆಯಲ್ಲ? ಹಂಗೇನಿಲ್ಲ ಮಾವ, ನೀವು ಇವತ್ತು ಊರಿಗೆ ಬರುವುದಿಲ್ಲ ಅಂತ ತಿಳಿದು ನಾನು ರೊಟ್ಟಿನೇ ಮಾಡಿಲ್ಲ, ಅದಕ್ಕೆ ರೊಟ್ಟಿ ಮಾಡ್ಲಿಕ್ಕೆ ಅಂತ ಹೊರಟಿದ್ದೆ. ಇಂದು ನಾನು ರೊಟ್ಟಿ ತಿನ್ನೋದಿಲ್ಲ ಗಂಗಾ. ಯಾಕೆ ಮಾವ? ಇವತ್ತು ನೀನು ಒಬ್ಬಳೇ ಇರುವೆಯಲ್ಲ, ಅದಕ್ಕೆ. ಮಾವ, ಮತ್ತೆ ನಾನು ನಿಮ್ಮನ್ನ ಒಂದು ಮಾತು ಕೇಳಬೇಕು ಅಂದ್ಕೊಂಡಿದ್ದೆ, ಕೇಳ? ಕೇಳು ಗಂಗಾ, ಕೇಳು. ಮಾವ, ನಿಮ್ಗೆ ನೌಕರಿ ಸಿಕ್ಕ ಮೇಲೆ ನೀವು ಕಲ್ತಾಕಿನ ಮದ್ವೆ ಆಗ್ತಿರಲ್ಲ? ಹೌದು ಗಂಗಾ. ಏ ಹುಚ್ಚಿ, ಯಾಕೆ ಮುಖ ಸಪ್ಪಾಗಿದೆ? ನೀನು ಹುಟ್ಟಿದ ತಕ್ಷಣ ನಿಮ್ಮವ್ವ ಅಂದ್ರೆ ನಮ್ಮ ಅಕ್ಕ,
ನಿನ್ನನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡುತ್ತೇನೆಂದಿರುವಾಗ ನಿನ್ನನ್ನು ಬಿಟ್ಟು ಬೇರೆ ಹೆಣ್ಣಿನ ಮದುವೆ ಆಸೆಯ ನನಗಿಲ್ಲ ಎಂದಿದ್ದರು ನೀನೇ ನನ್ನ ಸತಿಗಂಗಾ ಸತಿ. ಮಾವ, ನಾನು ಈ ಮಾತನ್ನು ನಂಬ್ಲಾ? ಈ ಮಾವನ ನಂಬಿಕೆ ಪ್ರತಿಬಿಂಬವಾಗಿ ಸಾಕ್ಷಾತ್ ಪರಮಾತ್ಮನಂತೆ ನಿನ್ನ ಕಣ್ಣೆದುರಿಗೆ ನಿಂತಿರುವಾಗ ಈ ನಿನ್ನ ಮಾವನ ಮೇಲೆ ಅಪನಂಬಿಕೆ. ಆಯ್ತು ಮಾವ, ಹಾಗಾದ್ರೆ ಈ ಸಂತೋಷಕ್ಕೆ ನಾನು ಸಿಹಿ ಅಡಿಗೆ ಮಾಡ್ತೀನಿ, ಎಲ್ಲರೂ ಸರಿ ಊಟ ಮಾಡ್ಬೇಡ. ಗಂಗಾ, ಸಿಹಿ ಮುತ್ತಿನ ಸವಿಜೇನಾಗಿ ಈ ನಿನ್ನ ಸೋದರ ಮಾವ ನಾನಾಗಿ ಈ ನಿನ್ನ ಮಾವನ ಮನ ತನಿಸುವ ಗಂಗಾ. ಆಯ್ತು ಮಾವ. ಅನರ್ಘ್ಯರತ್ನವೇ 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 ಅನರ್ಘ್ಯರತ್ನವೇ
ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ ಮಾವ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ, ಊಟ ಮಾಡೋಂತ ಬರ್ರಿ. ನಡಿ ಗಂಗಾ. ಕೈ ಕೊಟ್ಟ